ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ಆಧಾರ್ ಆಪ್ ನಲ್ಲಿ ಹೊಸದೊಂದು ಅಪ್ಡೇಟ್ ಬಂದಿದೆ. ಆ ಒಂದು ಅಪ್ಡೇಟ್ ಅನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳೋದು ಹೇಗೆ. ಈ ಒಂದು ಅಪ್ಡೇಟು ಬಹಳ ಜನರ ಒಂದು ಬೇಡಿಕೆ ಆಗಿತ್ತು. ಇವಾಗ ಈ ಅಪ್ಡೇಟು ಮತ್ತೆ ಹಿಂದಿನ ಅಪ್ಡೇಟ್ ಎರಡು ಕೂಡಿಬಿಟ್ಟು ಎರಡು ಆಪ್ಷನ್ಗಳು ಲೈವ್ ಆಗಿದಾವೆ. ಸೊ ಮೊದಲನೇದಾಗಿ ಮೊಬೈಲ್ ನಂಬರು ಹೊಸದಾಗಿ ಲಿಂಕ್ ಮಾಡುವಂತ ಅಪ್ಡೇಟು ಲೈವ್ ಆಗಿತ್ತು. ಸೊ ಇವಾಗ ಎರಡನೇ ಆಪ್ಷನ್ ಕೂಡ ಲೈವ್ ಆಗಿದೆ. ಸೊ ಆ ಒಂದು ಸರ್ವಿಸ್ ಆಪ್ಷನ್ ಅನ್ನ ಯಾವ ತರ ನೀವು ನಿಮ್ಮ ಒಂದು ಆಧಾರ್ ಆಪ್ ನಲ್ಲಿ ಅಪ್ಡೇಟ್ ಮಾಡೋದು, ಪ್ಲೇ ಸ್ಟೋರ್ ಮುಖಾಂತರ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸ ಬಂದಿದ್ರು ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಅಪ್ಲೋಡ್ ಮಾಡುವ ಉಪಯುಕ್ತ ಮಾಹಿತಿಗಳು ನಿರಂತರವಾಗಿ ನೋಟಿಫಿಕೇಶನ್ ಬರುತ್ತೆ. ಸೊ ಇಲ್ಲಿ ಯಾರು ಈ ಒಂದು ವಿಷಯದ ಬಗ್ಗೆ ಏನಾದ್ರೂ ಡೌಟ್ ಇತ್ತಂದ್ರೆ ತಪ್ಪದೆ ಕಮೆಂಟ್ ಅನ್ನ ಮಾಡಿ ನಿಮ್ಮ ಮೊಬೈಲ್ ನಲ್ಲಿ ಸರ್ವಿಸ್ ಆಪ್ಷನ್ ಜೊತೆಗೆ. ಸೊ ಯಾರು ಈ ಒಂದು ಅಪ್ಡೇಟ್ ಅನ್ನ ಇನ್ಸ್ಟಾಲ್ ಮಾಡ್ಲಿಕ್ಕೆ ಅಥವಾ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ವೋ, ನಿಮ್ಮ ಮೊಬೈಲ್ ನಲ್ಲಿ ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ತೋರಿಸ್ತಾ ಇಲ್ವೋ, ಈ ಒಂದು ಬೀಟಾ ವರ್ಷನ್ ಅನ್ನ ಯಾವ ತರ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಾ ಇಲ್ವೋ, ತಪ್ಪದೆ ಕಮೆಂಟ್ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಕಮೆಂಟ್ ಅನ್ನ ನಾನು ಕೂಡ ಓದ್ತೀನಿ, ಸರ್ಕಾರಕ್ಕೂ ಕೂಡ ಮುಟ್ಟುತ್ತೆ. ಸೊ ನಿಮ್ಮ ಒಂದು ಕಮೆಂಟ್ಗೆ ನಾನು ರಿಯಾಕ್ಟ್ ಮಾಡ್ತೀನಿ ಹೊಸ ವಿಡಿಯೋದಲ್ಲಿ. ಸೊ ಇವಾಗ ಆ ಒಂದು ಹೊಸ ಅಪ್ಲಿಕೇಶನ್ ಯಾವ ಒಂದು ವಿಷಯದ ಮೇಲೆ ಇದೆ ಅಂತ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನನ್ನ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಅನ್ನ ಆನ್ ಮಾಡ್ಕೊಳ್ತೀನಿ, ಅದ್ರ ಮುಖಾಂತರ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ನಾನಿವಾಗ ನನ್ನ ಒಂದು ಆಧಾರ್ ಆಪ್ ಅನ್ನ ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದ ನಂತರ ನಿಮ್ಗೆ ಗೊತ್ತಿರುತ್ತೆ ಇದೇ ಇಂಟರ್ಫೇಸ್ ಬರುತ್ತೆ. ಸೊ ನಾನು ಸ್ಕ್ರೋಲ್ ಅಪ್ ಮಾಡಿದ್ದೀನಿ. ಇಲ್ಲಿ ನಿಮ್ಗೆ ಶೇರ್ ಐ ಡಿ, ಸ್ಕ್ಯಾನರು, ಮೈ ಆಧಾರ್ ಅಪ್ಡೇಟ್ ಅಂತ ಇದೆ ನೋಡಿ. ಅದ್ರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ನಿಮ್ಗೆ ಫೀಡ್ಬ್ಯಾಕ್ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ. ಸೊ ಆ ಒಂದು ಫೀಡ್ಬ್ಯಾಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇದು ರೀಡೈರೆಕ್ಟ್ ಆಗಿಬಿಟ್ಟು ಪ್ಲೇ ಸ್ಟೋರಿಗೆ ಬರುತ್ತೆ. ಇಲ್ಲಿ ನಿಮ್ಗೆ ಕೆಳಗಡೆ ಒಂದು ಐ ಬಟನ್ ಮುಂದೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಿಮ್ಗೆ ಬೀಟಾ ವರ್ಷನ್ ಕೂಡ ಅಪ್ಡೇಟ್ ಆಗುವಂತ ಒಂದು ಸಾಧ್ಯತೆ ಇದೆ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ. ಸೊ ಅದಕ್ಕಾಗಿ ನಾವು ಇವಾಗ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ಹೊಸ ಅಪ್ಡೇಟು ಎಷ್ಟು MB ಇದೆ ಅಂತ ಹೇಳಿ ಇಲ್ಲಿ ತಿಳ್ಕೊಳ್ಳೋಣ. 14.23 MB ಈ ಒಂದು ಹೊಸ ಅಪ್ಡೇಟ್ ಇದೆ. ಈ ಒಂದು ಹೊಸ ಅಪ್ಡೇಟು ಇನ್ಸ್ಟಾಲ್ ಆದ ನಂತರ ಈ ಹೊಸ ಅಪ್ಡೇಟ್ ನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ, ಇದರಿಂದ ನಮ್ಗೇನು ಉಪಯೋಗ ಆಗುತ್ತೆ ಅನ್ನೋದಕ್ಕಾಗಿ ತಿಳ್ಕೊಳ್ಳಿಕ್ಕೆ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ಗೆ ಪಾಸ್ವರ್ಡ್ ಇಟ್ಟಿರ್ತೀರಲ್ವಾ, ಅದನ್ನ ಪಿನ್ ಹಾಕಿಬಿಟ್ಟು ಲಾಗಿನ್ ಆಗಿ ನಂತರ ನಿಮ್ಮ ಒಂದು ಯೂಸರ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸ್ಕ್ರೋಲ್ ಅಪ್ ಮಾಡಿ. ಸ್ಕ್ರೋಲ್ ಅಪ್ ಮಾಡಿದ ನಂತರ ಮೈ ಆಧಾರ್ ಅಪ್ಡೇಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಏನ್ ಚೇಂಜಸ್ ಆಗಿದೆ ಅಂತ ಹೇಳಿ ಇಲ್ಲಿ ಒಂದೊಂದಾಗಿ ಚೆಕ್ ಮಾಡ್ಕೊಳ್ಳೋಣ. ಮೊದಲು ಹೇಗಿತ್ತು, ಈಗ ಹೇಗಿದೆ ಅಂತ ಹೇಳಿ. ಸೊ ಅದಕ್ಕಾಗಿ ಮೊಬೈಲ್ ನಂಬರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನು ಚೇಂಜಸ್ ಆಗಿಲ್ಲ. ಸೊ ಇದು ಮೊದಲೇ ಲೈವ್ ಆಗಿತ್ತು. ಇದರಲ್ಲಿ ಇನ್ನೂ ಒಂದು ಅಪ್ಡೇಟ್ ಬರಬೇಕಾಗಿದೆ. ಸೊ ಅದು ಬಂದಿಲ್ಲ. ಅದು ಬಂದ ನಂತರ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಬ್ಯಾಕ್ ಬಂದ ನಂತರ ಎರಡನೇ ಆಪ್ಷನ್ ಅಡ್ರೆಸ್ ಅಪ್ಡೇಟ್ ಆಗಿದೆ ನೋಡಿ. ಈ ಒಂದು ಹೊಸ ಸರ್ವಿಸ್ ಇದು ಸರಿನಾ. ಆಧಾರ್ ಅಪ್ಡೇಟ್ ಈ ಸರ್ವಿಸ್ ಲೈವ್ ಆಗಿದ್ದಿಲ್ಲ, ಕಮಿಂಗ್ ಸೂನ್ ಅಂತ ಹೇಳಿ ಬರ್ತಾ ಇತ್ತು. ಸೊ ಈ ಒಂದು ಅಪ್ಡೇಟ್ ನಲ್ಲಿ ನೀವು ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಪ್ರೊಸೆಸಿಂಗ್ ಟೈಮ್ ಬಂದ್ಬಿಟ್ಟು ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡ್ಲಿಕ್ಕೆ 30 ದಿವಸ ಹೋಗುತ್ತೆ. ಪ್ರೊಸೆಸಿಂಗ್ ಫೀಸ್ 75 ರೂಪಾಯಿ ಇರುತ್ತೆ. ಇಲ್ಲಿ ರಿಕ್ವೈರ್ಮೆಂಟ್ ಪ್ರೂಫ್ ಆಫ್ ಅಡ್ರೆಸ್ ಇನ್ ಯುವರ್ ನೇಮ್, ನಿಮ್ಮ ಹೆಸರ ಮೇಲೆ ಯಾವ ದಾಖಲೆ ಇದೆಯೋ ಅಡ್ರೆಸ್ ಬದಲಾವಣೆ ಮಾಡ್ಲಿಕ್ಕೆ ಆ ಅಡ್ರೆಸ್ನ ಆ ಒಂದು ದಾಖಲೆಯಲ್ಲಿಯೂ ಕೂಡ ಅಡ್ರೆಸ್ ಸರಿಯಾಗಿರ್ಬೇಕು. ಅದೇ ಅಡ್ರೆಸ್ ಪ್ರೂಫ್ ಅನ್ನ ನೀವಿಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ನಾನು ಜಸ್ಟ್ ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಆಪ್ ನಲ್ಲಿ ಅಡ್ರೆಸ್ ಅನ್ನ ಯಾವ ತರ ಬದಲಾವಣೆ ಮಾಡೋದು ಅನ್ನೋದಕ್ಕಾಗಿ ನಾನು ಹೊಸ ವಿಡಿಯೋನ ಲೈವ್ ಆಗಿ ನಿಮಗೆ ಮಾಡಿ ತೋರಿಸ್ತೇನೆ. ಸೊ ಇದು ಹೊಸ ಅಪ್ಡೇಟು. ಯಾರಿಗೆಲ್ಲ ಈ ಒಂದು ಅಡ್ರೆಸ್ ಅಪ್ಡೇಟ್ ಸರ್ವಿಸ್ ನಿಮ್ಮ ಮೊಬೈಲ್ ನಲ್ಲಿ ತೋರಿಸ್ತಾ ಇಲ್ವೋ, ಬರ್ತಾ ಇಲ್ವೋ, ಬಂದಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ ಯಾಕೆ ಅಂತ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಯಾಕೆ ನಿಮ್ಮ ಮೊಬೈಲ್ ನಲ್ಲಿ ಈ ಒಂದು ಅಪ್ಡೇಟ್ ತೋರಿಸ್ತಾ ಇಲ್ಲ ಅಂತ ಅನ್ನೋದಕ್ಕೆ ನಾನು
ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ರೀಸನ್ ಅನ್ನ ಕೊಡ್ತೀನಿ. ಸೊ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಯಾರಿಗೆ ಬಂದಿದ್ರು ಅದು ಆಪರೇಟ್ ಆಗ್ತಾ ಇದೆಯೋ ಇಲ್ಲೋ ಅಥವಾ ಓಪನ್ ಆಗ್ತಾ ಇದೆಯೋ ಇಲ್ಲೋ ಅಂತ ಅನ್ನೋದನ್ನ ನಿಮ್ಮ ಒಪಿನಿಯನ್ ಅನ್ನ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಆ ಒಂದು ಕಮೆಂಟ್ ಅನ್ನ ನಾನು ರೀಡ್ ಮಾಡ್ತೀನಿ. ರೀಡ್ ಮಾಡಿದ ನಂತರ ಅದೇ ಕಮೆಂಟ್ ಬಗ್ಗೆನೆ ನಾನು ವಿಡಿಯೋನ ಮಾಡ್ತೀನಿ. ಅದರಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗುತ್ತೆ. ಸೊ ವೀಕ್ಷಕರೇ, ಈ ಹೊಸ ಅಪ್ಡೇಟ್ ತಮ್ಗೆಲ್ಲರಿಗೂ ಉಪಯೋಗ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ಲೈವ್ ಆಗಿ ಅಪ್ಡೇಟ್ ಮಾಡಿ ತೋರಿಸಿರೋದಕ್ಕೆ ಡೇಟ್ ಕೂಡ ತೋರಿಸ್ತಾ ಇದ್ದೇನೆ, ಇಲ್ಲಿ ಟೈಮಿಂಗ್ ಕೂಡ ತೋರಿಸ್ತಾ ಇದ್ದೇನೆ. ಸೊ ಇದೇ ತರ ಉಪಯುಕ್ತ ಮಾಹಿತಿಗಳ ನಿಮ್ಗೆ ನೋಟಿಫಿಕೇಶನ್ ಬರಬೇಕು, ಇಂತ ಹೊಸ ಅಪ್ಡೇಟ್ಗಳು ಬರಬೇಕು ಅಂದ್ರೆ ನಮ್ಮ ಒಂದು ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ ನಿಮ್ಗೆ. ಅಲ್ಲಿವರೆಗೂ ಜೈ ಹಿಂದ್.